ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ನಕ್ಷತ್ರ ಏನು, ಅದು ಹೆಂಗೆ ಸೃಷ್ಟಿಯಾಗತ್ತೆ ಅಂತ ತಿಳ್ಕೊಬೇಕಲ್ವ. ನಕ್ಷತ್ರಗಳ ಸೃಷ್ಟಿ ಹೆಂಗಾಗತ್ತೆ ಅಂದರೆ ನೆಬ್ಯುಲಾದಿಂದ. ಈ ನೆಬ್ಯುಲಾ ಏನು? ಈ ನೆಬ್ಯುಲಾ ಅನ್ನೋದು ಒಂಥರ ನಕ್ಷತ್ರಗಳಿಗೆ ತಾಯಿ ಇದ್ದಂಗೆ. ಈ ನೆಬ್ಯುಲಾದಿಂದನೇ ನಮ್ಮ ನಕ್ಷತ್ರಗಳು ಹುಟ್ಟೋದು. ನಕ್ಷತ್ರಗಳ ಪ್ರಥಮ ಹಂತ ಅಂತ ಅನ್ಬೋದು ಇದನ್ನು, ನೆಬ್ಯುಲಾನ. ಈ ನೆಬ್ಯುಲಾದಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಮತ್ತು ಕೆಲವು ಹೆವಿ ಎಲಿಮೆಂಟ್ಸ್ ಎಲ್ಲ ಸೇರಿ ಈ ನೆಬ್ಯುಲಾ ಅಂದರೆ ಇದೊಂಥರ ಗ್ಯಾಸ್ ಜಾಯಿಂಟ್ ಥರ ಸೃಷ್ಟಿಯಾಗಿರುತ್ತೆ. ಓಕೆ, ಈ ನೆಬ್ಯುಲಾಗಳಲ್ಲಿ ಕೂಡ ಸುಮಾರು ವಿಧಗಳಿದೆ. ಮೊದಲನೇದು ಬಂದು ಎಮಿಷನ್ ನೆಬ್ಯುಲಾ ಅಂತ ಕರೀತಾರೆ. ಅಂದರೆ ಇದು ಸ್ವಂತ ಬೆಳಕನ್ನು ಪ್ರತಿಫಲಿಸುತ್ತೆ. ಇದರಲ್ಲಿ ಸ್ವಂತ ಬೆಳಕಿರುತ್ತೆ, ಯಾವುದೇ ಬೇರೆ ಲೈಟ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಲ್ಲ, ತಾನೇ ಸ್ವಯಂ ಪ್ರಕಾಶವಾಗಿರುತ್ತೆ ಇದು. ನೆಕ್ಸ್ಟ್ ಬಂದು ರಿಫ್ಲೆಕ್ಷನ್ ನೆಬ್ಯುಲಾ ಅಂತ ಇನ್ನೊಂದು ಕ್ಯಾಟಗರಿ ಇದೆ. ಈ ರಿಫ್ಲೆಕ್ಷನ್ ನೆಬ್ಯುಲಾ ಕ್ಯಾಟಗರಿಲಿ ಅವಕ್ಕೆ ಸ್ವಂತ ಬೆಳಕಿರಲ್ಲ, ಹತ್ತಿರದ ಯಾವುದಾನ ನಕ್ಷತ್ರಗಳ ಬೆಳಕನ್ನು ಅದು ಪ್ರತಿಫಲಿಸುತ್ತೆ. ಇವಾಗ ನಮ್ಮ ಚಂದ್ರ ಹೆಂಗೆ ಸೂರ್ಯನ ಬೆಳಕನ್ನು ಪ್ರತಿಫಲಿಸಿ ಕಾಣಿಸ್ಕೊತಾನೋ ಆ ರೀತಿ ರಿಫ್ಲೆಕ್ಷನ್ ನೆಬ್ಯುಲಾ ತನ್ನ ಸ್ವಂತ ಬೆಳಕಿರಲ್ಲ, ಅದಕ್ಕೆ ಹತ್ತಿರದ ನಕ್ಷತ್ರಗಳ ಬೆಳಕನ್ನು ಪ್ರತಿಫಲಿಸುತ್ತೆ. ಮೂರನೇದು ಬಂದು ಡಾರ್ಕ್ ನೆಬ್ಯುಲಾ ಅಂತ. ಇದು ಇವೆರಡಕ್ಕೂ ಉಲ್ಟಾ. ಇದು ತುಂಬ ದಟ್ಟವಾದ ಎಲಿಮೆಂಟ್ಸಿಂದ ತುಂಬಿರುತ್ತೆ. ಇದು ಎಷ್ಟು ದಟ್ಟವಾಗಿರುತ್ತೆ ಅಂದರೆ, ಗಾಢವಾಗಿರುತ್ತೆ ಅಂದರೆ ಅದರ ಹಿಂದೆ ಇರೋ ಒಂದು ನಕ್ಷತ್ರದ ಬೆಳಕನ್ನು ಕೂಡ ತಡೆ ಹಿಡಿದುಬಿಡುತ್ತೆ. ಸೊ ಇದು ಹಿಂದ್ಗಡೆಗೆ ಒಂದು ಎಂಟಿ ಸ್ಪೇಸ್ ಇದೆಯೇನೋ, ಆ ಜಾಗದಲ್ಲಿ ಒಂದು ಎಂಟಿ ಸ್ಪೇಸ್ ಇದೆಯೇನೋ ಅನ್ನೋ ಥರ ನಮಗೆ ಗೋಚರಿಸುತ್ತೆ. ನಾಲ್ಕನೇದು ಬಂದು ಪ್ಲಾನೆಟರಿ ನೆಬ್ಯುಲಾ ಅಂತ ಕರೀತಾರೆ. ಈ ಪ್ಲಾನೆಟರಿ ನೆಬ್ಯುಲಾ ಏನಂದರೆ, ಇವಾಗ ಒಂದು ನಕ್ಷತ್ರ ಸಾಯುವ ಹಂತಕ್ಕೆ ತಲುಪಿದಾಗ ಅದು ತನ್ನ ಹೊರಭಾಗವನ್ನು ವಿಸ್ತರಿಸ್ಕೊಳ್ತಾ ಹೋಗುತ್ತೆ. ಈ ಹಂತವನ್ನು ಪ್ಲಾನೆಟರಿ ನೆಬ್ಯುಲಾ ಅಂತ ಕರಿತೀವಿ. ಕೊನೆಯದಾಗಿ ಐದನೇದು ಸೂಪರ್ನೋವಾ. ಈ ಸೂಪರ್ನೋವಾ ಏನಂದರೆ,